ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಂಗ್ ವಿಡಿಯೋ ಅದ, ಕಿವಿ ಮಾತಂತ ಹೇಳ್ಬೇಕಂತ ಹೇಳಿ. ಈಗ ರೀಸೆಂಟ್ಲಿ ನಮ್ಗೊಂದು ಕ್ಲೈಂಟ್ಸ್ ಒಂದು ರಿಕ್ವೈರ್ಮೆಂಟ್ ಅಂತಲ್ಲ, ಒಂದು ರಿಕ್ವೆಸ್ಟ್ ಅದ. ಇದು ಅದ ಬೇಸ್ ಮ್ಯಾಗ ಇದು ವಿಡಿಯೋ ಮಾಡತ್ತಿದ್ದ. ಜಸ್ಟ್ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡ್ಬೇಕಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನ್ಯೂಸ್ ಆಯ್ತು, ನ್ಯೂಸ್ ಚಾನಲ್ಸ್ ಆಯ್ತು, ಸೋಷಿಯಲ್ ಮೀಡಿಯಾಸ್ ಆಯ್ತು, ಎಲ್ಲ ಕಡೆ ಫಿಟ್ ಅನ್ನುವಂತ ಪರ್ಸನ್ಗೂ ಕಾರ್ಡಿಯಾಕ್ ಅರೆಸ್ಟ್ ಆದೈತ್ಲ, ಮತ್ತು ಕಾರ್ಡಿಯಾಕ್ ಅರೆಸ್ಟ್ಗ ಹಾರ್ಟ್ ಅಟ್ಯಾಕ್ಗ ಡಿಫ್ರೆನ್ಸ್ ಏನ ಅನ್ನೋದು ಈ ಪೂರಾ ಎಂಟೈರ್ ವಿಡಿಯೋದೊಳಗದ. ಎಂಡ್ ತರ ನೋಡ್ರಿ, ಸ್ವಲ್ಪ ಅಟ್ಲೀಸ್ಟ್ ಬೇಸಿಕ್ ಒಂದು ನಾಲೆಜ್ ಇರ್ತೈತಿ, ಯಾರಿಗೆ ಇದನ್ನ ಮೋಟಿವೇಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ. ಅದ್ರ ಸಲುವಾಗಿ ಇದು ವಿಡಿಯೋ. ಹಾರ್ಟ್ ಅಟ್ಯಾಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್ ಇವು ಎರಡು ಬೇರೆ ಬೇರೆ, ರೈಟ್? ಫಸ್ಟ್ ಆಫ್ ಆಲ್ ಇದನ್ನ ತಿಳ್ಕೊರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಹೆಂಗ್ ಬ್ಯಾರೆಪ್ಪ, ಇದಕ್ಕೆ ಏನ್ ಡಿಫ್ರೆನ್ಸ್ ಅದ ಎರಡದ್ರೊಳಗ. ಹಾರ್ಟ್ ಅಟ್ಯಾಕ್ ನೀವು ಅಂದ್ರ ಮಿಯೋಕಾಂಡ್ರಿಯಲ್ ಇನ್ಫೆಕ್ಷನ್ ಅಂತಾರ. ಅದಕ್ಕೆ ಬೇಸಿಕ್ ಏನಾಗ್ತೈತಿ, ನಿಮ್ದೊಂದು ಬ್ಲಡ್ ಫ್ಲೋ ರಿಸ್ಟ್ರಿಕ್ಟ್ ಆಗ್ಬಿಡ್ತೈತಿ. ಇದು ನಾರ್ಮಲಿ ಲೈಫ್ ಸ್ಟೈಲ್ ಡಿಸೀಸ್ ಅನ್ಬೋದು. ಅಂದ್ರೆ ನಿಮ್ದು ಕಾರೋನರಿ ಆರ್ಟರೀಸ್ಗೆ ಪ್ಲಾಗ್ ಫಾರ್ಮೇಶನ್ ಆಗಿ ಬ್ಲಡ್ ಫ್ಲೋ ಆಗೋದು ನಿಂತು ಬಿಡ್ತೈತಿ. ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಮನುಷ್ಯಂದ ಹಾರ್ಟ್ ಬೀಟ್ಸ್ ಕಂಟಿನ್ಯೂಸ್ ಬೀಟ್ಸ್ ಇರ್ತಾವ, ಬಟ್ ನಾಟ್ ಅಪ್ ಟು ದ ಮಾರ್ಕ್, ಬಟ್ ಬೀಟ್ಸ್ ಇರುತ್ತದ. ಅವ್ನ್ ಟ್ರೀಟ್ಮೆಂಟ್ ತಗೊಂಡ್ರಿ, ನೀವು ಪ್ರಾಪರ್ ಆಗಿ ಇದನ್ನ ಟ್ರೀಟ್ಮೆಂಟ್ ತಗೊಂಡ್ರಿ ಅಂದ್ರ ಅವ್ರು ಕ್ಯೂರ್ ಆಗ್ತಾರೆ. ದಟ್ ಈಸ್ ಅನ್ ಹಾರ್ಟ್ ಅಟ್ಯಾಕ್. ಸೆಕೆಂಡ್ ಬಂದ್ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಸಡನ್ ಸ್ಟಾಪ್ ಆಗುತ್ತೆ. ಸಡನ್ ಸ್ಟಾಪ್ ಅಂದ್ರೆ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬಂದ್ ಮಾಡ್ಬಿಡ್ತೈತಿ. ಸಿಗ್ನಲ್ಸ್ ಬಂದ್ ಆತಂದ್ರ ಆರ್ಗನ್ಸ್ ಗಳಿಗೆ ಏನ್ ಸಿಗ್ನಲ್ ಹೋಗ್ಬೇಕಲ್ಲ ಅದು ಸ್ಟಾಪ್ ಆಗ್ಬಿಡುತ್ತೆ. ಆ ಪರ್ಸನ್ ಅನ್ಕಾನ್ಸಿಯಸ್ ಇರ್ತಾನ. ಹಾರ್ಟ್ ಅಟ್ಯಾಕ್ ಆದಾಗ ಕಾನ್ಸಿಯಸ್ ಇರ್ತಾನ, ಅವಂಗ ಸಿಂಪ್ಟಮ್ಸ್ ಶೋ ಆಗಿರ್ತೈತಿ, ಸ್ವೆಟ್ಟಿಂಗ್ ಆಗೋದು, ನಾಜಿಯಾ, ವಾಮಿಟಿಂಗ್ ಆಗೋದೆಲ್ಲ ಇರ್ತೈತಿ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಸಡನ್ ಸೈಲೆಂಟ್ ಆಗ್ಬಿಡ್ತಾರ, ಸುಂದಾಗಿ ಬಿದ್ದು ಬಿಡ್ತಾರ, ಅದು ಸಿಗ್ನಲ್ ಬಂದ್ ಆಗ್ಬಿಡ್ತೈತಿ. ಸೊ ಇವು ಎರಡೂ ಡಿಫ್ರೆನ್ಸ್. ನಿಮ್ಗೆ ಇನ್ ಲೇಮನ್ ಲ್ಯಾಂಗ್ವೇಜ್ ಅಂದ್ರೆ ಬಹಳ ಈಸಿ ಲ್ಯಾಂಗ್ವೇಜ್ ದಾಗ ಹೇಳ್ಬೇಕಂದ್ರೆ, ಹಾರ್ಟ್ ಅಟ್ಯಾಕ್ ಅಂದ್ರೆ ಪ್ಲಂಬಿಂಗ್ ಇಂದಾಗ. ಪ್ಲಂಬಿಂಗ್ ಅಂದ್ರೆ ನಿಮ್ ನೀರ್ ಬರೋ ಪೈಪ್ ಒಳಗೆ ಏನಾರ ರಾಡ್ ಸಿಕ್ಕೋತಂದ್ರೆ ನೀರ್ ಬರಂಗಿಲ್ಲ, ದಟ್ ಈಸ್ ಸ್ಟಾಪ್ಸ್ ಬ್ಲಡ್. ಬಟ್ ಅದೇ ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಎಲೆಕ್ಟ್ರಿಕಲ್, ಪೂರಾ ಶಟ್ ಡೌನ್ ಆಗ್ಬಿಡುತ್ತೆ ಎಲ್ಲ. ಸೊ ಇವು ಎರಡೂ ಡಿಫ್ರೆನ್ಸ್. ಇವನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಷ್ಟ ನಿಮ್ ಮತ್ತೊಬ್ಬರಿಗೆ ಮೋಟಿವೇಟ್ ಮಾಡೋದು ಬಹಳ ಚಲೋ ಆಗ್ತೈತಿ. ಇದನ್ನ ಡಿಫ್ರೆನ್ಸ್ ಹೇಳಿದ್ಮ್ಯಾಗಿಂದ ನನ್ ಕಮ್ ಟು ದ ಪಾಯಿಂಟ್. ಯಾವ್ದ್ರ ಸಲುವಾಗಿ ನಾ ಇದನ್ನ ಹೇಳಾಕ್ತೇನಂದ್ರ, ಈಗ ಯಾರೋ ಒಬ್ರು ಜಿಮ್ಮಿಗೆ ಹೊಂಟಾರ ಅಂದ್ರ ಅವ್ರು ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಆಗೈತಿ, ಹಾರ್ಟ್ ಅಟ್ಯಾಕ್ ಆಗೈತಿ. ಇದು ಹೆಂಗಂದ್ರ, ಈಗ ಒಂದ್ ಫ್ಯೂ ಎಕ್ಸಾಂಪಲ್ ತಗೋತೇನೆ. ನಿಮಗ್ ಕಾರ್ಗೆ ಟೈರ್ ತಗೋಬೇಕಂದ್ರ ಟೈರ್ ಅಂಗಡಿಗೆ ಹೋಗ್ತೀವಿ ನಾವು. ಈಗ ಇನ್ ಕೇಸ್ ಡಾಕ್ಟರ್ ಒಂದ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಾರಂದ್ರ ಗುಳಿಗೆ ಅಂಗಡಿಗೆ ನಾವು ಹೋಗ್ತೀವಿ, ಗುಳಿಗೆ ಅಂಗಡಿಯಾಗ ಸಿಗ್ತೈತಿ. ಅಂಡ್ ಅದ ನೀವು ಗ್ರೋಸರೀಸ್ ತಗೋಬೇಕಂದ್ರೆ ಸ್ಟೇಷನರಿ ಅಂಗಡಿಗೆ ಹೋಗ್ಬೇಕ. ಈಗ ಬುಕ್ ತಗೋಬೇಕಂದ್ರೆ ಬುಕ್ ಸ್ಟಾಲ್ಗೆ ಹೋಗ್ಬೇಕ. ಈಗ ಹಂಗ ಕಟಿಂಗ್ ಮಾಡ್ಬೇಕಂದ್ರೆ ಕಟಿಂಗ್ ಅಂಗಡಿಗೆ ಹೋಗ್ಬೇಕ. ಈ ಪರ್ಟಿಕ್ಯುಲರ್ ಒಂದೊಂದೊಂದೊಂದು ಕೆಲಸ ಅದ. ಬಟ್ ಫಿಟ್ನೆಸ್ ಅಂತ ಬಂತಂದ್ರ ಇದು ರೋಡ್ ಒಳಗೆ ಬಿದ್ದಿರ್ತಿದ್ಲ ಗಾರ್ಬೇಜ್, ಅವೊಂದ್ ಹೇಳ್ಯಾನ್, ಇವೊಂದ್ ಹೇಳ್ಯಾನ್, ಅಲ್ಲೊಂದ್ ನೋಡೇನ್, ಇಲ್ಲೊಂದ್ ನೋಡೇನ್, ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡ್ಕೊಂಡು ಒಂದ್ ಕನ್ಕ್ಲೂಷನ್ ದಾಗ ಬರ್ತೀರಿ. ಯಾರಿಗೂ ಒಂದ್ 100% ನಾಲೆಜ್ ಇರಂಗಿಲ್ಲ. ಈ ಗುಳಿಗೆ ತಗೊಂಬಪ್ಪ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ರಂದ್ರ ಎಲ್ಲಾ ಅಂಗಡಿ ಒಳಗೆ ಎಲ್ಲಾ ಒಂದು ಗುಳಿಗೆ ಶಾಪ್ನಾಗ ಹೋಗಿ ಒಂದೊಂದು ತಗೊಳಂಗಿಲ್ಲ. ಅದ್ರದ್ದು ಕೆಮಿಕಲ್ ಫಾರ್ಮುಲಾ ಸರ್ಚ್ ಮಾಡಿ ಮನ್ಯಾಗ ರೆಡಿ ಮಾಡಕ್ ಹೋಗಂಗಿಲ್ಲ. ಬಟ್ ಫಿಟ್ನೆಸ್ ಅಂತ ಬಂತಂದ್ರೆ ಎಲ್ಲಾ A to Z ನ್ಯಾಚುರಲ್ ಮನಿ ಒಳಗನ ಆಗ್ಬೇಕಂತಾರ. ದಟ್ ಈಸ್ ನಾಟ್ ಪಾಸಿಬಲ್. ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪಾಸ್ ಆನ್ ಮಾಡ್ರಿ ಹೊರ್ತ. ಅದ್ ಬಿಟ್ಟು ಯಾರು ಹೊಂಟಾರ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೈತ್, ಹಿಂಗ್ ಆಗೈತ್. ಹೋಗಾರ 54 ಲಕ್ಷ ಜನ 150 ಕೋಟಿ ಮಂದಿ ಒಳಗ. ಅದ್ರೊಳಗೆ ಯಾವ ಒಬ್ಬ ಇಂಪ್ರೂವ್ಮೆಂಟ್ ಆಗಾಕತ್ತಾನಪ್ಪ ಅಂದ್ರ ಅವ್ನ್ ಕಾಲಿಡ ಜಗ್ಗುದ. ಎದಕ್ ಬೇಕಿದೆ? ಅದ್ರದ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಡ್ರಿ. ಕಲೆಕ್ಟ್ ಮಾಡ್ಕೊಂಡು ಅವ್ನ್ ಪಾಸ್ ಆನ್ ಮಾಡ್ರಿ. ನಾನ್ ಇವತ್ತು ರೀಸೆಂಟ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಇದನ್ನ ಮಾಡೀನಿ. ಏನಂತಾರ, ಕೋರ್ಟ್ ನೋಡಿದ್ರು. ಕೋರ್ಟ್ ಏನಂದ್ರ, ನೀವು 50 ಇಂಟೆಲಿಜೆಂಟ್ ಮಂದಿಗೆ ಒಂದು ಫ್ಯಾಕ್ಟ್ ದಿಂದ ಅವ್ನ ಕನ್ವರ್ಟ್ ಮಾಡ್ಬೋದು, ಮಂದಿಗೆ ಹೇಳಿ ತಿಳಿಸ್ಬೋದು, ಅವ್ರು ತಿಳ್ಕೊತಾರ. ಬಟ್ ನೀ ಇಡಿಯಟ್ 50 ಫ್ಯಾಕ್ಟ್ಸ್ ಹೇಳಿದ್ರು ಅವ್ನು ಕೇಳಂಗಿಲ್ಲ. ಸೊ ಸ್ಟೇ ಅವೇ ಫ್ರಮ್ ದೋಸ್ ಇಡಿಯಟ್ಸ್. ಓಕೆ, ಬಿ ನಾಲೆಜಬಲ್, ಬಿ ವೈಸ್ ಗೈಸ್.